ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮವರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕ. ಇತಿ ಬ್ರುವಂತಿ ಸಕಲಾನುಭೂತಂ ಜಗಾದ ಸರ್ವೇಷಿತುರಚ್ಯುತಸ್ಯ ಯಸ್ಯಾಧಿಕಾನುಗ್ರಹ ಪಾತ್ರಭೂತ ಸ್ವಯಂ ಹಿ ಶೇಷೇಷ ವಿಪಾದಿಕೇಭ್ಯಃ. ಹಿಂದಿನ ಪದ್ಯದಲ್ಲಿ ಹೇಳಿದಂತೆ ದ್ರೌಪದಿ ದೇವಿ ಬಂದು ಕೃಷ್ಣನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಪಾಂಡವರು ವನವಾಸದಲ್ಲಿ ಇರುವಾಗ ಕೃಷ್ಣ ಪಾಂಡವರು ಹೇಳಿ ಕಳಿಸ್ತಾರೆ, ಕೃಷ್ಣ ಅಲ್ಲಿಗೆ ಬರ್ತಾನೆ. ಬಂದಾಗ ದ್ರೌಪದಿ ದೇವಿ ತಮ್ಮ ಪ್ರಾರ್ಥನೆಯನ್ನು ಸ್ತೋತ್ರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇತಿ ಬ್ರುವಂತಿ ಸಕಲಾನುಭೂತಂ ಜಗಾದ, ಎಲ್ಲವನ್ನು ಹೇಳ್ತಾರೆ, ತನಗೆ ಆದ ಅನುಭವ ಎಲ್ಲವನ್ನು ಹೇಳ್ತಾರೆ. ಅಂದರೆ ಏನು? ಕೂದಲನ್ನು ಹಿಡ್ಕೊಂಡು ಸಭೆಗೆ ತಂದದ್ದು, ವಸ್ತ್ರಾಪಹರಣ ಮಾಡಿದ್ದು ಇತ್ಯಾದಿ ಎಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ. ಸರ್ವೇಷಿತು ಅಚ್ಯುತಸ್ಯ, ಸರ್ವೇಶನಾದ ಅಚ್ಯುತನ ಬಳಿಕ ಎಲ್ಲವನ್ನು ಹೇಳ್ತಾ ಇದ್ದಾರೆ. ಯಸ್ಯ ಅಧಿಕ ಅನುಗ್ರಹ ಪಾತ್ರಭೂತ, ಆ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾದವರು. ಕೃಷ್ಣನ ಅನುಗ್ರಹದಲ್ಲೂ ಕೂಡ ತಾರತಮ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ದೇವರ ಅನುಗ್ರಹವು ಕೂಡ ಒಂದೇ ರೀತಿಯಾಗಿ ಇರೋದಿಲ್ಲ. ಭಕ್ತಿಯನ್ನು ಅನುಸರಿಸಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಜ್ಞಾನ ಭಕ್ತಿ ಯಾರಲ್ಲಿ ಜಾಸ್ತಿ ಇದೆಯೋ ಅವರಿಗೆ ಹೆಚ್ಚು ಅನುಗ್ರಹ. ಅದನ್ನೇ ಹೇಳ್ತಾ ಇದ್ದಾರೆ. ಸ್ವಯಂ ಹಿ ಶೇಷೇಷ ವಿಪಾದಿಕೇಭ್ಯ ಅಧಿಕಾನುಗ್ರಹ ಪಾತ್ರಭೂತ. ಹಾಗೆ ಶೇಷದೇವರು, ರುದ್ರದೇವರು, ಗರುಡದೇವರು ಇವೇ ಮೊದಲಾದ ದೇವತೆಗಳಿಗಿಂತಲೂ ಕೂಡ ಅಧಿಕವಾದ ತಾರತಮ್ಯದಲ್ಲಿ ಇವರಿಗಿಂತಲೂ ಹೆಚ್ಚು ಇದ್ದಾರೆ. ಅದರಿಂದ ಅವರು ಪರಮಾತ್ಮನ ಅನುಗ್ರಹಕ್ಕೂ ಕೂಡ ಅಧಿಕ ಪಾತ್ರರಾದವರು. ಅಂಥವರು ಪರಮಾತ್ಮನ ಹತ್ರ ಎಲ್ಲ ವಿಚಾರವನ್ನು ಹೇಳಿದರು ಅಂತ ಹೇಳಿದಾಗ ಪರಮಾತ್ಮ ಕೇಳ್ತಾನೆ. ಶ್ರುತ್ವಾ ಸಮಸ್ತಂ ಭಗವಾನ್ ಪ್ರತಿಜ್ಞಾಂ ಚಕಾರ ತೇಷಾಂ ಅಖಿಲಾಶ್ಚ ಯೋಷಾಃ ಪತೀನ್ ಸಮಾಲಿಂಗ್ಯ ವಿಮುಕ್ತಕೇಶ ಭೀಮಾಹ ತಾನ್ ದರ್ಶಯೇ ನಾನ್ಯಥೇತಿ ತಾಂ ಸಾಂತ್ವಯಿತ್ವಾ ಮಧುರೈ ಸುವಾಕ್ಯೈಃ ನಾರಾಯಣೋ ವಾಚಮಿಮಾಂ ಜಗಾದ. ಶ್ರುತ್ವಾ ಸಮಸ್ತಂ ಭಗವಾನ್ ಪ್ರತಿಜ್ಞಾಂ ಚಕಾರ, ಎಲ್ಲವನ್ನು ಕೇಳಿ ದ್ರೌಪದಿ ದೇವಿಯ ಎಲ್ಲ ಮಾತನ್ನು ಕೇಳಿ ಪರಮಾತ್ಮ ಪ್ರತಿಜ್ಞೆಯನ್ನು ಕೂಡ ಮಾಡ್ತಾ ಇದ್ದಾನೆ. ಏನು ಅಂತ? ತೇಷಾಂ ಅಖಿಲಾಶ್ಚ ಯೋಷಾಃ ಪತೀನ್ ಸಮಾಲಿಂಗ್ಯ. ಈ ಕೌರವರ ಸ್ತ್ರೀಯರು ಅಂತ ಯಾರಿದ್ದಾರೆ ಅಂದರೆ ದುರ್ಯೋಧನ ಮೊದಲಾದವರ ಮಡದಿಯರು, ಅವರ ಹೆಂಡಂದಿರು, ಅವರೆಲ್ಲರೂ ಕೂಡ, ಆ ಎಲ್ಲ ಸ್ತ್ರೀಯರು ಕೂಡ ಪತೀನ್ ಸಮಾಲಿಂಗ್ಯ, ತಮ್ಮ ಪತಿಗಳನ್ನ, ತಮ್ಮ ಗಂಡಂದಿರನ್ನ ಆಲಿಂಗನ ಮಾಡಿಕೊಂಡು, ತಮ್ಮ ಪತಿಯನ್ನ ಆಲಿಂಗನ ಮಾಡಿಕೊಂಡು, ವಿಮುಕ್ತ ಕೇಶಾಹ, ಕೇಶಪಾಶ ಎಲ್ಲ ಬೆಚ್ಚಿದವರಾಗಿ, ಭೀಮನಿಂದ ಕೊಲ್ಲಲ್ಪಟ್ಟವರಾಗಿ, ಆ ಕೌರವ ಸ್ತ್ರೀಯರ ಪತಿಗಳ ಎಲ್ಲರನ್ನು ಕೂಡ ಭೀಮಸೇನ ದೇವರು ಸಂಹಾರ ಮಾಡ್ತಾರೆ. ಭೀಮಸೇನ ದೇವರು ಸಂಹಾರ ಮಾಡಿದಾಗ ಆ ಸ್ತ್ರೀಯರೆಲ್ಲ ತಮ್ಮ ಕೇಶಪಾಶವನ್ನ ಬಿಚ್ಚಿ ತಮ್ಮ ಪತಿಯನ್ನು ಆಲಿಂಗನ ಮಾಡುವ ಒಂದು ದರ್ಶನವನ್ನು ನಾನು ನಿನಗೆ ಮಾಡಿಸ್ತೇನೆ, ನಾನ್ಯಥ, ಇದು ಬೇರೆ ರೀತಿಯಾಗಿ ಆಗೋದಿಲ್ಲ, ಹೀಗೆ ಆಗ್ತದೆ. ಭೀಮಸೇನ ದೇವರಿಂದ ಎಲ್ಲರೂ ಸಂಹರಿಸಲ್ಪಡ್ತಾರೆ. ಆ ಸ್ತ್ರೀಯರು ತಮ್ಮ ಪತಿಯ ಶವವನ್ನ ಆಲಿಂಗನ ಮಾಡಿಕೊಂಡು ಅಳುತ್ತಾರೆ. ಆ ದೃಶ್ಯವನ್ನು ನಾನು ನಿನಗೆ ತೋರಿಸ್ತೇನೆ, ಹಾಗೆ ಅಂತ ಪರಮಾತ್ಮ ಪ್ರತಿಜ್ಞೆಯನ್ನು ಮಾಡ್ತಾನೆ. ಇಷ್ಟೇ ಹೇಳಿ ಮಧುರೈಹಿ ವಾಕ್ಯೈಹಿ ಸಾಂತ್ವಯಿತ್ವ, ಮಧುರವಾದ ವಾಕ್ಯಗಳಿಂದ ದ್ರೌಪದಿ ದೇವಿಯನ್ನ ಸಾಂತ್ವನ ಮಾಡಿ ನಾರಾಯಣ ಪರಮಾತ್ಮ ಶ್ರೀಕೃಷ್ಣ ಇನ್ನು ಕೆಲವು ಮಾತುಗಳನ್ನ ಪಾಂಡವರ ಹತ್ರ ಹೇಳ್ತಾ ಇದ್ದಾನೆ. ಯದೀಹಾಹಂ ಸ್ಥಿತೋ ನೈವಂ ಭವಿತಾಹಂ ತು ಅಯೋಧ್ಯಯಂ ಸಾಲ್ವರಾಜಂ ದುರಾತ್ಮಾನಂ ಹತಶ್ಚಾಸೌ ಸುಪಾಪಕೃತ್. ಒಂದು ವೇಳೆ ನಾನು
ನಿಮ್ಮ ಸಮೀಪದಲ್ಲಿ ನಿಮ್ಮ ಹತ್ರ ಇದ್ದಿದ್ರೆ, ಕೃಷ್ಣ ಹೇಳುವ ಮಾತು, ನಾನು ನಿಮ್ಮ ಸಮೀಪದಲ್ಲಿ ಇದ್ದಿದ್ರೆ ಈ ರೀತಿಯಾಗಿ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಆ ಸಂದರ್ಭದಲ್ಲೇ ನಾನು ಸಾಲ್ವರಾಜನ ಜೊತೆಗೆ ಯುದ್ಧ ಮಾಡಬೇಕಾದ ಪ್ರಸಂಗ ಬಂತು. ದ್ವಾರಕಾ ಪಟ್ಟಣಕ್ಕೆ ಹೋಗಬೇಕಾಗಿತ್ತು. ಇಲ್ಲದ್ರೆ ಇಂದ್ರಪ್ರಸ್ಥದಲ್ಲೇ ನಾನು ಇರ್ತಾ ಇದ್ದೆ. ನಿಮಗೆ ಇಂತಹ ಒಂದು ಜೂಜಾಟ ಇತ್ಯಾದಿಗಳು ಆಗದಂತೆ ನಾನು ಮಾಡ್ತಾ ಇದ್ದೆ. ಆ ದುಷ್ಟನಾದ ಸಾಲ್ವ ಯುದ್ಧಕ್ಕೆ ಅಂತ ಬಂದ, ಅದರಿಂದ ನಾನು ಹೋಗಬೇಕಾಗಿತ್ತು ಅಂತ ಹೇಳಿ ಹತಶ್ಚಾಸೌ ಸುಪಾಪಕೃತ್, ಆ ಸಾಲ್ವರಾಜನು ಕೂಡ ಯುದ್ಧದಲ್ಲಿ ನನ್ನಿಂದ ಕೊಲ್ಲಲ್ಪಟ್ಟಿದ್ದಾನೆ ಹಾಗೆಂತ ಪರಮಾತ್ಮ ಹೇಳ್ತಾ ಇದ್ದ. ಇದ್ರ ಮೇಲೆ ಪ್ರಶ್ನೆ ಆಚಾರ್ಯರು ಹೇಳ್ತಾರೆ, ಏನಿದು ಕೃಷ್ಣನ ಮಾತು ಅರ್ಥನೇ ಆಗೋದಿಲ್ಲ. ಪರಮಾತ್ಮ ನನಗೆ ನಾನಿಲ್ಲೇ ಇದ್ದಿದ್ರೆ ಹಾಗೆ ಅಂತ ಹೇಳಿದ್ರೆ, ಪರಮಾತ್ಮ ಆಗ ಇಂದ್ರಪ್ರಸ್ಥದಲ್ಲಿ ಇಲ್ಲವಾ? ಪಾಂಡವರ ಒಳಗೆ ಸನ್ನಿಹಿತನಾಗಿ ಇಲ್ಲವಾ? ಪರಮಾತ್ಮನ ರೂಪಗಳಲ್ಲಿ ಭೇದ ಇಲ್ಲ. ಹಾಗಿರುವಾಗ ಪರಮಾತ್ಮ ಸರ್ವವ್ಯಾಪ್ತ, ಎಲ್ಲ ಕಡೆ ಇದ್ದಾನೆ, ದೇವರಿಲ್ಲದಿದ್ದ ಜಾಗ ಇಲ್ಲ. ಹಾಗಿರುವಾಗ ಕೃಷ್ಣ ಹೇಳುವ ಮಾತು ಏನು? ನಾನು ನಿಮ್ಮ ಸಮೀಪದಲ್ಲಿ ಇದ್ದಿದ್ರೆ ಈ ರೀತಿಯಾದ ಒಂದು ದುರಂತ ನಿಮಗೆ ಆಗೋದಿಲ್ಲ ಅಂತ ಹೇಳಿದರೆ ಏನರ್ಥ? ಕೃಷ್ಣ ಅಲ್ಲಿ ಇಲ್ಲವಾ? ಮತ್ತೆ ಸರ್ವವ್ಯಾಪ್ತನಲ್ಲವಾ? ಹಾಗೆಂದರೆ ಅದಕ್ಕೆ ಆಚಾರ್ಯರು ಅದರ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಸನ್ನಿಧಾನೆ ಅಥವಾ ದೂರೇ ಕಾಲ ವ್ಯವಹಿತೆ ಪಿವಾ ಸ್ವಭಾವಾತ್ವಾ ವ್ಯವಹಿತೆ ವಸ್ತು ವ್ಯವಹಿತೆ ಪಿವಾ ನಾಶಕ್ತಿರ್ವಿದ್ಯತೆ ವಿಷ್ಣೋಃ ನಿತ್ಯ ಅವ್ಯವಹಿತತ್ವತಃ. ಕೃಷ್ಣನ ಮಾತನ್ನು ಕೇಳಿದರೆ ಸಂಶಯ ಬರುತ್ತದೆ. ಕೃಷ್ಣ ಎಲ್ಲಾ ದೇಶದಲ್ಲೂ ಎಲ್ಲಾ ಕಾಲದಲ್ಲೂ ಇರತಕ್ಕವ. ಎಲ್ಲಾ ದೇಶದಲ್ಲೂ ಎಲ್ಲಾ ಕಾಲದಲ್ಲೂ ಅವನ ವ್ಯಾಪ್ತಿ ಇದ್ದೇ ಇದೆ. ಕೃಷ್ಣನ ಹೇಳುವ ಮಾತನ್ನು ನೋಡಿದರೆ ಅವನಿಗೆ ವ್ಯಾಪ್ತಿ ಇಲ್ಲವೋ ಏನೋ ಅಂತ ಒಂದು ಸಂಶಯ ಬರುತ್ತದೆ. ಆ ಸಂಶಯ ಬರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸನ್ನಿಧಾನೆ, ಅತಿ ಸಮೀಪದಲ್ಲಿ ಇದ್ದರೂ ಕೂಡ ಅಕ್ಷಿಪಶ್ಮಣಿ ಅಕ್ಷಿಯುಗ್ಮೆ, ಹೇಗೆ ಕಣ್ಣಿನ ಅತಿ ಸಮೀಪದಲ್ಲಿ ಇದ್ರೂ ಕೂಡ ಕಣ್ಣಿನ ರೆಪ್ಪೆ ನಮಗೆ ಕಾಣಿಸೋದೇ ಇಲ್ಲ, ನಮ್ಮ ಕಣ್ಣಿಗೆ ಅದು ಬೀಳೋದೇ ಇಲ್ಲ. ಯದ್ಯಪಿ ಕಣ್ಣಿಗೆ ಅತಿ ಸಮೀಪದಲ್ಲಿ ಇರೋದು ಯಾವುದು? ಕಣ್ಣಿನ ರೆಪ್ಪೆ. ನಮ್ಮ ಕಣ್ಣಿಂದ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅಥವಾ ಅತೀ ದೂರದಲ್ಲಿ ಪರ್ವತಾಗ್ರೇ ವರ್ತಿಕ ಘಟಾದವು, ಪರ್ವತದ ಮೇಲೆ ಒಂದು ಸಣ್ಣ ಘಟ ಇದೆ, ಮಡಿಕೆ ಇದೆ. ಪರ್ವತದಿಂದ ದೂರ ಇರೋವರಿಗೆ ಕಾಣಿಸ್ತದ? ಅದು ಅತೀ ಸಮೀಪದಲ್ಲಿ ಇದ್ದ ವಸ್ತುವು ಕಾಣೋದಿಲ್ಲ, ಅತೀ ದೂರದಲ್ಲಿ ಇರುವ ವಸ್ತುವು ಕೂಡ ಕಾಣೋದಿಲ್ಲ. ಕಾಲ ವ್ಯವಹಿತೆ, ಅತೀತ ಕಾಲ, ಹಿಂದೆ 100 ವರ್ಷ ಹಿಂದೆ ಯಾರಿದ್ರು ನಮಗೆ ಗೊತ್ತಿಲ್ಲ. ಕಾಲ ವ್ಯವಹಿತೆ ಅತೀತಾದಿಕಾಲೇನ ವ್ಯವಹಿತೆ ದೂರೀಕೃತೆ ಘಟಾದವು, ಆ ಕಾಲದಲ್ಲಿ 10 ವರ್ಷ ಹಿಂದೆ ಯಾವ ಘಟ ಇತ್ತು, ನಾಶವಾಯಿತು, ನಮಗೆ ಗೊತ್ತಾಗ್ತದ? ಅದು ಗೊತ್ತಾಗೋದಿಲ್ಲ. ಸ್ವಭಾವಾತ್ ವ್ಯವಹಿತೆ, ಸ್ವಭಾವದಿಂದಲೂ ಕೂಡ ದೂರ ಆಗೋದು. ಅಂದ್ರೆ ಅತೀಂದ್ರಿಯವಾದ ಪುಣ್ಯ ಪಾಪಗಳು ಕಣ್ಣಿಗೆ ಗೋಚರವೇ ಅಲ್ಲ ಅದು, ಅಂಥ ವಸ್ತುಗಳು ಇವೆ. ಕೆಲವು ತುಂಬಾ ಸಮೀಪದಲ್ಲಿ ಇದೆ, ಕೆಲವು ತುಂಬಾ ದೂರದಲ್ಲಿ ಇದೆ, ಕೆಲವು ಹಿಂದಿನ ಕಾಲದಲ್ಲಿ ಹೋಗ್ಬಿಟ್ಟಿದೆ, ಪಾಸ್ಟ್ ಟೆನ್ಸ್, ಹಿಂದೆ ಇದ್ದ ಪದಾರ್ಥಗಳು. ಇನ್ನು ಅತೀಂದ್ರಿಯವಾದ ಪುಣ್ಯ ಪಾಪ ಮುಂತಾದ ಪದಾರ್ಥಗಳು. ವಸ್ತು ವ್ಯವಹಿತೆ, ವಸ್ತುನಾ ವ್ಯವಹಿತೆ ಘಟಾದವು ಭಿತ್ಯ, ಒಂದು ಗೋಡೆ ಇದೆ, ಗೋಡೆಯ ಹಿಂಭಾಗದಲ್ಲಿ ಒಂದು ಘಟ ಇದೆ, ನಮಗೆ ಕಾಣಿಸ್ತದ? ಘಟ ಕಾಣೋದಿಲ್ಲ, ಗೋಡೆಯ ಅಡ್ಡ ಇರುತ್ತದೆ. ಅಂತಹ ಪದಾರ್ಥಗಳನ್ನು ಕೂಡ, ಎಲ್ಲಾ ಪದಾರ್ಥವನ್ನು ಕೂಡ ದೇವರು ನಿಯಮನ ಮಾಡೇ ಮಾಡ್ತಾನೆ. ಅದು ಹತ್ತಿರದಲ್ಲಿ ಇದ್ರೂ ಸರಿ, ದೂರದಲ್ಲಿ ಇದ್ರೂ ಸರಿ. ಅದು ಪುಣ್ಯ ಪಾಪ, ಅತೀಂದ್ರಿಯವಾದ ಪುಣ್ಯ ಪಾಪಗಳು ಇರಬಹುದು, ಅಥವಾ ಒಂದು ಗೋಡೆ ಅಥವಾ ಬಟ್ಟೆ, ಅದರಿಂದ ಮುಚ್ಚಲ್ಪಟ್ಟ ಅದರ ಒಳಗಿನ ಇರುವ ಆಚೆ ದಡದಲ್ಲಿ ಇರುವ ಪದಾರ್ಥಗಳು ಏನೇ ಇರಬಹುದು. ಪರಮಾತ್ಮ ಏನ್ ಮಾಡ್ತಾನೆ? ವಿಷ್ಣೋಃ ಅಶಕ್ತಿ ಜ್ಞಾನಾದ್ಯಸಾಮರ್ಥ್ಯಂ ನ ವಿದ್ಯತೆ. ದೇವರಿಗೆ ಅಶಕ್ತಿ ಎನ್ನುವುದೇ ಇಲ್ಲ, ಅದನ್ನು ನಿಯಮನ ಮಾಡುವ ಶಕ್ತಿ ದೇವರಿಗೆ ಸದಾ ಇರುತ್ತದೆ. ಕುತಃ, ಯಾಕೆ ಹಾಗೆ? ಹಾಗೆ ನಿಯಮನ ಮಾಡುವ ಶಕ್ತಿ ಯಾಕೆ ಇದೆ? ಹಾಗೆಂದ್ರೆ ನಿತ್ಯ ಅವ್ಯವಹಿತತ್ವತಃ,
ಸರ್ವದಾ ಸರ್ವಗತತ್ವ. ದೇವರು ಸದಾ ಕಾಲದಲ್ಲೂ ಸರ್ವಗತನಾಗಿದ್ದಾನೆ, ಎಲ್ಲ ಕಡೆ ಇದ್ದಾನೆ. ಅದರಿಂದ ದೇವರಿಗೆ ನಿಯಮನ ಮಾಡುವ ಶಕ್ತಿ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಮತ್ತೆ ಕೃಷ್ಣ ಹೇಳಿದಲ್ಲ, ನಾನು ನಿಮ್ಮ ಸಮೀಪದಲ್ಲಿ ಇದ್ರೆ, ಪಾಂಡವರ ಸಮೀಪದಲ್ಲಿ ಇದ್ದಿದ್ರೆ ಈ ರೀತಿಯಾಗಿ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದರೆ, ಆಚಾರ್ಯರು ಫಸ್ಟ್ ಒಂದು ಪಾಯಿಂಟ್ ಅನ್ನ ಕ್ಲಾರಿಫೈ ಮಾಡ್ತಾರೆ. ಏನು? ಪರಮಾತ್ಮ ಸರ್ವಗತ, ಎಲ್ಲ ಕಡೆ ಇದ್ದಾನೆ, ಎಲ್ಲರನ್ನು ನಿಯಮನ ಮಾಡುವ, ಜಡ ಇರಬಹುದು, ಚೇತನ ಇರಬಹುದು, ಎಲ್ಲರನ್ನು ನಿಯಮನ ಮಾಡುವವ ದೇವರೇ. ಅದರಲ್ಲಿ ಯಾವ ಕನ್ಫ್ಯೂಷನ್ ನಿಮಗೆ ಬೇಡ, ಮನವರಿಕೆ ಮಾಡ್ಕೊಳ್ಳಿ ಅಂತ ಫಸ್ಟ್ ಪಾಯಿಂಟ್ ಆಚಾರ್ಯ ಕ್ಲಿಯರ್ ಮಾಡ್ತಾರೆ. ಇನ್ನು ಸೆಕೆಂಡ್ ಕ್ವಶನ್, ಆ ಕೃಷ್ಣನ ಮಾತಿನ ಅಭಿಪ್ರಾಯ ಏನು ಹಾಗೆಂಬುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತಥಾಪಿ ನರಲೋಕಸ್ಯ ಕರೋತ್ಯನುಕೃತಿಂ ಪ್ರಭುಃ ದುಷ್ಟಾನಾಂ ದೋಷವೃದ್ಧ್ಯರ್ಥಂ ಭೀಮಾದೀನಾಂ ಗುಣೋನ್ನತೇಃ. ತಥಾಪಿ ಸಕಲ ಜ್ಞಾನ ಶಕ್ತಿಮತ್ವೇಪಿ, ವೇದಾಂಗ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮನಿಗೆ ಸಕಲ ಜ್ಞಾನ ಸಕಲ ಶಕ್ತಿ ಎಲ್ಲಾ ಕಾಲದಲ್ಲೂ ಎಲ್ಲಾ ದೇಶದಲ್ಲೂ ಇದೆ. ಆದರೂ ಕೂಡ ಪರಮಾತ್ಮ ಈ ರೀತಿಯಾಗಿ ಮಾಡ್ತಾನೆ. ಯಾಕೆ ಹಾಗೆಂದ್ರೆ, ನರಲೋಕಸ್ಯ ಕರೋತ್ಯನುಕೃತಿಂ, ಮನುಷ್ಯ ಲೋಕದಲ್ಲಿ ಹೇಗೆ ವರ್ತನೆ ಮಾಡಬೇಕೋ ದೇವರು ಮನುಷ್ಯರಂತೆ ಒಂದು ವರ್ತನೆಯನ್ನು ಮಾಡ್ತಾನೆ. ಹಾಗೆ ಸಾಮಾನ್ಯ ಮನುಷ್ಯರು ಅವರಿಗೆ ಹೇಳೋದುಂಟು, ನಾನು ಇದ್ದಿದ್ರೆ ಹಿಂಗೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ನಿಮ್ಮನ್ನೆಲ್ಲ, ಹಂಗಂತ ವ್ಯವಹಾರದಲ್ಲಿ ಹೇಳೋದುಂಟು. ದೇವರ ಮಾತು ಕೂಡ ಆ ರೀತಿಯಾದ ಒಂದು ಲೌಕಿಕ ವ್ಯವಹಾರದಂತೆ ಹಾಗೆ ಅಂತ ಆಚಾರ್ಯರು ತಿಳಿಸ್ತಾರೆ. ನರಲೋಕಸ್ಯ ಕರೋತ್ಯನುಕೃತಿ. ಆಯ್ತು, ದೇವರಾದ್ರೆ ಯಾಕೆ ಆ ರೀತಿಯಾಗಿ ಮಾಡಬೇಕು ಹಾಗೆಂದ್ರೆ, ದುಷ್ಟಾನಾಂ ದೋಷ ವೃದ್ಧ್ಯರ್ಥಂ, ದುಷ್ಟರ ದೋಷ ಅದು ಅಭಿವೃದ್ಧಿ ಆಗಬೇಕು. ಅಕಸ್ಮಾತ್ ಕೃಷ್ಣ ಅಲ್ಲಿ ಬಂದಿದ್ರೆ, ಜೂಜ್ ಆಡದೇ ಇದ್ದಿದ್ರೆ ದುರ್ಯೋಧನಾದಿಗಳಿಗೆ ಪಾಪ ಹೆಚ್ಚಾಗ್ತಾ ಇತ್ತ? ಇಲ್ಲ. ಕೃಷ್ಣ ದೂರ ಸರದದ್ದಕ್ಕೆ ಯುಧಿಷ್ಠಿರನಿಗೆ ಜೂಜಾಡಬೇಕು ಅಂತ ಒಂದು ಬುದ್ಧಿ, ಕಲಿಯಾವೇಶ ಆಗಿ ಜೂಜಾಡಬೇಕು ಅಂತ ಒಂದು ಬುದ್ಧಿ, ಅದರಿಂದ ಎಲ್ಲವನ್ನು ಸೋತದ್ದು, ತಮ್ಮಂದಿರನ್ನು ಕೂಡ ಪಣಕ್ಕೆ ಇಟ್ಟದ್ದು, ದ್ರೌಪದಿಯನ್ನು ಕೂಡ ಪಣಕ್ಕೆ ಇಟ್ಟದ್ದು, ಮತ್ತು ಆ ದ್ರೌಪದಿ ದೇವಿಗೆ ಆದ ಒಂದು ಕ್ಲೇಶ ಅಂದ್ರೆ ಆ ಸಭೆಯಲ್ಲಿ ನಡೆದ ಆದ ಒಂದು ಅವಮಾನ, ಇದೆಲ್ಲ ಮಾಡಿದ್ರಿಂದ ಏನಾಯ್ತು? ದುಷ್ಟರಿಗೆ ಪಾಪ ಅಭಿವೃದ್ಧಿ ಆಗಬೇಕು. ದುಷ್ಟಾನಾಂ ದೋಷ ವೃದ್ಧ್ಯರ್ಥಂ ಭೀಮಾದೀನಾಂ ಗುಣೋನ್ನತೆ. ಭೀಮ ಮುಂತಾದವರಿಗೆ ಅವರ ಗುಣದ ಕೀರ್ತಿಯಾದಿಗಳ ಒಂದು ಅಭಿವ್ಯಕ್ತಿ ಆಗಬೇಕು. ಸಾಮರ್ಥ್ಯ ಇದ್ರೂ ಕೂಡ ಕೃಷ್ಣನ ಸಂಕಲ್ಪ ಅದನ್ನು ಅನುಸರಿಸಿ ಭೀಮಸೇನ ದೇವರು ನಡ್ಕೊಂಡ್ರು. ಅಂದ್ರೆ ಭಕ್ತಿಯ ಒಂದು ಪರಾಕಾಷ್ಠೆ ನೋಡಿ, ಭೀಮಸೇನ ದೇವರಲ್ಲಿ ಕಾಣ್ಲಿಕ್ಕೆ ನಮಗೆ ಅವಕಾಶ ಸಿಕ್ಕಿತ್ತು. ಅಕಸ್ಮಾತ್ ಕೃಷ್ಣ ಅಲ್ಲೇ ಇದ್ದಿದ್ರೆ ಏನಾಗ್ತಾ ಇತ್ತು? ಇದು ಯಾವುದು ನಡೀತಾ ಇಲ್ಲ ಅಂತ ಆಗಿಬಿಟ್ಟಿದ್ರೆ ದುಷ್ಟರ ಪಾಪದು ಅಭಿವೃದ್ಧಿ ಆಗ್ತಾ ಇಲ್ಲ, ಮತ್ತು ಸಜ್ಜನರ ಒಂದು ಗುಣವೂ ಕೂಡ ಪ್ರಕಟ ಆಗ್ತಾ ಇಲ್ಲ. ಹಿಂದೆ ಹೇಳಿದ್ದಾರೆ, ದ್ರೌಪದಿ ದೇವಿ ಒಂದು ದೃಷ್ಟಿಯಿಂದ ನೋಡಿದ್ರೆ ಸುಟ್ಟಾಕ್ಬಹುದಾಯಿತು, ದುಶ್ಯಾಸನ, ದುರ್ಯೋಧನ ಅಂತ ಎಲ್ಲರನ್ನು ಕೂಡ ಸುಟ್ಟಾಕ್ಬಹುದಾಯಿತು. ಆದ್ರೂ ಕೂಡ ಸುಟ್ಟಾಕ್ಲಿಲ್ಲ. ಯಾಕೆ? ಪರಮಾತ್ಮನ ಸಂಕಲ್ಪವನ್ನು ಅರಿತವರಾಗಿ, ಇವರೆಲ್ಲರೂ ಕೂಡ ಯುದ್ಧದಲ್ಲೇ ಮುಂದೆ ಸಾಯಬೇಕು ಹಾಗೆ ಅಂತ ಪರಮಾತ್ಮನ ಇಚ್ಛೆಯನ್ನು ಅರಿತವರಾಗಿ ಏನೇ ಕಷ್ಟ ಬಂದರೂ ಕೂಡ ಎಲ್ಲವನ್ನು ಕೂಡ ಪರಮಾತ್ಮನ ಒಂದು ಪ್ರೀತಿಗಾಗಿ ಸಹನೆ ಮಾಡಿಕೊಂಡಿದ್ರು. ಆ ಸಹನಶೀಲತೆ ಬೇಕು. ಆ ಸಹನಶೀಲತೆ ಎಷ್ಟಿದೆ ನೋಡಿ ಹಾಗೆ ಅಂತ. ಯದ್ಯಪಿ ಭೀಮಸೇನ ದೇವರಿಗೂ ಸಾಮರ್ಥ್ಯ ಇದೆ, ಬಾಹುಬಲದಿಂದಲೇ ಎಲ್ಲರನ್ನೂ ಪುಡಿ ಮಾಡೋರು, ತನ್ನ ಪ್ರಿಯಳಾದ ಹೆಂಡತಿಗೆ ಆಗುವ ಅಪಮಾನ, ಆದರೂ ಕೂಡ ಪರಮಾತ್ಮನ ಇಚ್ಛೆ ಹೀಗೆ ಇಲ್ಲ, ಅವರನ್ನು ಸಂಹಾರ ಮಾಡಬಾರದು ಎನ್ನುವ ಉದ್ದೇಶದಿಂದ ಸಹನೆಯನ್ನು ತಂದುಕೊಂಡು ಏನು ಮಾಡಿಲ್ಲ ಹಾಗೆಂತ. ಇದೆಲ್ಲ ಯಾವಾಗ ಪ್ರಕಟ ಆಗೋದು? ಈ ಒಂದು ಘಟನೆಗಳು ಆದರೆ ಮಾತ್ರ ನಮಗೆ ಸ್ಪಷ್ಟ ಆಗ್ತದೆ. ಅದರಿಂದ ಪರಮಾತ್ಮ ತಾನು ಅಲ್ಲಿ ಇಲ್ಲದೆ ದುಷ್ಟರ ಸ್ವಭಾವ ಹೇಗಿರುತ್ತದೆ, ಸಜ್ಜನರ ಸ್ವಭಾವ ಹೇಗಿರುತ್ತದೆ ಹಾಗೆಂಬ ಅದನ್ನ ತೋರಿಸಿಕೊಡುವುದಕ್ಕಾಗಿ, ದುಷ್ಟರ ಪಾಪ ಅಭಿವೃದ್ಧಿಗಾಗಿ, ಸಜ್ಜನರ ಪುಣ್ಯ ಅಭಿವೃದ್ಧಿಗಾಗಿ ಪರಮಾತ್ಮ ಈ ರೀತಿಯಾಗಿ ಮಾಡ್ತಾನೆ ಹಾಗೆಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಇಲ್ಲ, ಇಲ್ಲಿ
ಇಲ್ಲಿ ಇದ್ದಿದ್ರೆ ಈ ಸಮಾಜದಲ್ಲಿ ಆಯುರ್ವೇದ ಇಲ್ಲ ಅಂತ ಹೇಳ್ಬೇಕು. ಅದಕ್ಕೆ ಏನು ನಾವು ಅರ್ಥ ಮಾಡ್ಬೋದು. ಕೃಷ್ಣ ಹೇಳ್ತಾನೆ ದ್ರೌಪದಿ ನಾ ಅಲ್ಲಿ ಇದ್ದಿದ್ರೆ ಈ ಸಮಾಜ ಒಂದು ಅಸಂದರ್ಭ ಆಯುರ್ವೇದ ಚಾನ್ಸ್ ಇಲ್ಲ ಅನ್ನಂತ ಹೇಳೋದಕ್ಕೆ ನಾವು ಅರ್ಥ ಮಾಡ್ಕೊಬೇಕು. ನರಲೋಕಸ್ಯ ಕರೋತಿ ಅನ್ನೋದು ಅದನ್ನ ಹೇಳಿದ್ರಲ್ಲ, ಮನುಷ್ಯರು ಹೇಗೆ ನಡ್ಕೋತಾರೋ ದೇವರು ಆ ರೀತಿಯಾಗಿ ನಡ್ಕೋತಾನೆ. ಮನುಷ್ಯರು ಹೇಳೋದುಂಟು ನೋಡಿ, ಕೃಷ್ಣ 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 ಮನುಷ್ಯರು ಹೇಗೆ ನಡ್ಕೋತಾರೋ ಆ ರೀತಿಯಾಗಿ ನಡ್ಕೋತಾನೆ ಅಂತ ಅಷ್ಟೇ. ನಾನಿದ್ದಿದ್ರೆ ಆಗ್ತಾ ಇಲ್ಲ ಅಂತ ಸಾಮಾನ್ಯ ಲೋಕದಲ್ಲಿ ಹೇಳೋದುಂಟು. ಅದೇ ರೀತಿಯಾಗಿ ಕೃಷ್ಣ ನಡ್ಕೊಂಡ ಮನುಷ್ಯರಂತೆ, ತಾನು ಕೂಡ ಒಂದು ಸಾಮಾನ್ಯ ಒಂದು ಮನುಷ್ಯರಂತೆ. ಅಂದ್ರೆ ದುಷ್ಟರಿಗೆ ಏನ್ ಭ್ರಮೆ ಬಂತು, ಓ ಕೃಷ್ಣನು ಕೂಡ ಸರ್ವತ್ರ ವ್ಯಾಪ್ತ ಅಲ್ಲ ನೋಡಿ, ದುಷ್ಟರಿಗೆ ಬಂತು ನೋಡಿ. ಇಲ್ಲಾಂದ್ರೆ ಕೃಷ್ಣ ಈ ಮಾತನ್ನ ಆಡ್ತಾ ಇಲ್ಲ. ಅಸುರ ಜನ ಮೋಹ, ಅದು ಅಸುರ ಜನ ಮೋಹಕ್ಕಾಗಿ. ಅದರಿಂದ ಆ ಅಸುರ ಜನ ಮೋಹವಾದ್ರೆ ಯಾಕೆ ಮಾಡಬೇಕು? ದುಷ್ಟ ಜನರ ಪಾಪ ಅಭಿವೃದ್ಧಿ ಆಗಬೇಕು, ಸಜ್ಜನರ ಒಂದು ಕೀರ್ತಿ ಅದು ಪ್ರಕಟ ಆಗಬೇಕು, ಹಾಗೆಂಬ ಅದಕ್ಕಾಗಿ ಈ ರೀತಿಯಾಗಿ ಅಂತ ಹೇಳ್ತೇವೆ. ಮುಂದಿನ ವಿಚಾರ ಮತ್ತೆ ಸೇರಿದಾಗ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.